ನಮಸ್ಕಾರ ಸ್ನೇಹಿತರೆ. ಕಾಡು ಎಂಬ ಪದವನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುವ ದಟ್ಟ ಅರಣ್ಯಗಳು, ಎತ್ತರದ ಮರಗಳಿಂದ ಆವೃತವಾದ ಪರ್ವತಗಳು ಮತ್ತು ವೈವಿಧ್ಯಮಯ ಜೀವಜಾಲಗಳಿಂದ ಸಮೃದ್ಧವಾದ ನೈಸರ್ಗಿಕ ಪರಿಸರದ ಚಿತ್ರಣ ಮೂಡುತ್ತದೆ ಅಲ್ಲವೇ? ಆದರೆ ಕಾಡು ಎಂದರೆ ಕೇವಲ ದೂರದ ಅರಣ್ಯ ಪ್ರದೇಶಗಳಲ್ಲಿರುವ ಮರಗಳ ಸಮೂಹ ಮಾತ್ರವಲ್ಲ. ನಮ್ಮ ಮನೆಗಳ ಸುತ್ತಮುತ್ತ, ಶಾಲಾ ಆವರಣಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಕೃಷಿ ಭೂಮಿಯ ಅಂಚುಗಳಲ್ಲಿ ಮತ್ತು ನಗರಗಳ ಮಧ್ಯೆಯೂ ಹಸಿರಿನ ಪರಿಸರವನ್ನು ನಿರ್ಮಿಸಬಹುದು. ಪ್ರಕೃತಿಯನ್ನು ಜನರ ಬದುಕಿನ ಭಾಗವಾಗಿಸುವ ಈ ಆಲೋಚನೆಯೇ ಸಾಮಾಜಿಕ ಅರಣ್ಯೀಕರಣದ ಮೂಲ ತತ್ವ. ಹಾಗಾದರೆ ಸಾಮಾಜಿಕ ಅರಣ್ಯೀಕರಣ ಎಂದರೇನು? ಇದರ ಪ್ರಮುಖ ವಿಧಗಳು ಯಾವುವು? ಪರಿಸರ ಸಂರಕ್ಷಣೆ, ಜೀವ ವೈವಿಧ್ಯ ಮತ್ತು ಜನರ ಜೀವನೋಪಾಯವನ್ನು ಸುಧಾರಿಸುವಲ್ಲಿ ಇದರ ಪಾತ್ರವೇನು? ಈ ಎಲ್ಲ ವಿಷಯಗಳನ್ನು ಇಂದಿನ ವಿಡಿಯೋದಲ್ಲಿ ಸರಳವಾಗಿ ಮತ್ತು ವೈಜ್ಞಾನಿಕವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ಬನ್ನಿ ನಮ್ಮ ಇಂದಿನ ಹಸಿರು ಪಯಣವನ್ನು ಆರಂಭಿಸೋಣ. ಬನ್ನಿ ಮೊದಲಿಗೆ ಈ ವಿಷಯದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗೂ ಸ್ವಾತಂತ್ರ್ಯದ ಆರಂಭಿಕ ವರ್ಷಗಳಲ್ಲಿ ಅರಣ್ಯ ಇಲಾಖೆಯ ಮುಖ್ಯ ಉದ್ದೇಶ ಕಾಡಿನ ಸಂಪತ್ತನ್ನು ಹೆಚ್ಚಾಗಿ ಅದನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಸಿಕೊಳ್ಳುವುದು ಮತ್ತು ಸಾರ್ವಜನಿಕ ಪ್ರವೇಶವನ್ನು ನಿಯಂತ್ರಿಸುವುದಾಗಿತ್ತು. ಈ ವ್ಯವಸ್ಥೆಯನ್ನು ಪೊಲೀಸ್ ಅರಣ್ಯ ಪದ್ಧತಿ ಎಂದೇ ಕರೆಯಲಾಗುತ್ತಿತ್ತು. ಪರಿಣಾಮವಾಗಿ ಗ್ರಾಮೀಣ ಜನರು ತಮ್ಮ ದೈನಂದಿನ ಅಗತ್ಯಗಳಾದ ಸೌದೆ, ಮೇವು, ಮರಮುಟ್ಟು ಮತ್ತು ಇತರೆ ಅರಣ್ಯ ಸಂಪನ್ಮೂಲಗಳಿಗಾಗಿ ನೈಸರ್ಗಿಕ ಕಾಡುಗಳ ಮೇಲೆಯೇ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದರು. ಜನಸಂಖ್ಯೆ ಹೆಚ್ಚಿದಂತೆ ಈ ಅವಲಂಬನೆಯು ಹೆಚ್ಚಾಗಿ ಅರಣ್ಯಗಳ ಮೇಲಿನ ಒತ್ತಡ ದಿನದಿಂದ ದಿನಕ್ಕೆ ತೀವ್ರವಾಗತೊಡಗಿತು. ಈ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿದ ಭಾರತ ಸರ್ಕಾರವು ರಾಷ್ಟ್ರೀಯ ಕೃಷಿ ಆಯೋಗವನ್ನು ನೇಮಿಸಿತು. 1976ರಲ್ಲಿ ಈ ಆಯೋಗವು ತನ್ನ ಐತಿಹಾಸಿಕ ವರದಿಯಲ್ಲಿ ಮೊದಲ ಬಾರಿಗೆ ಸಾಮಾಜಿಕ ಅರಣ್ಯೀಕರಣ ಅಂದರೆ ಸೋಷಿಯಲ್ ಫಾರೆಸ್ಟ್ರಿ ಎಂಬ ಪರಿಕಲ್ಪನೆಯನ್ನು ಅಧಿಕೃತವಾಗಿ ಪರಿಚಯಿಸಿತು. ಅರಣ್ಯ ಇಲಾಖೆ ಕೇವಲ ಕಾಡುಗಳ ಕಾವಲುಗಾರನಾಗಿ ಉಳಿಯದೆ ಜನರೊಂದಿಗೆ ಕೈಜೋಡಿಸಿ ಅವರ ಮನೆಗಳ ಸುತ್ತಮುತ್ತ, ಗ್ರಾಮಗಳ ಗೋಮಾಳಗಳಲ್ಲಿ, ರಸ್ತೆ ಬದಿಗಳಲ್ಲಿ ಹಾಗೂ ರೈತರ ಹೊಲಗಳಲ್ಲಿ ಮರಗಳನ್ನು ಬೆಳೆಸಲು ಉತ್ತೇಜಿಸಬೇಕು ಎಂದು ಶಿಫಾರಸು ಮಾಡಿತು. ಈ ಶಿಫಾರಸಿನೊಂದಿಗೆ ಭಾರತದ ಅರಣ್ಯ ನಿರ್ವಹಣೆಯಲ್ಲಿ ಮಹತ್ವದ ಬದಲಾವಣೆಗೆ ನಾಂದಿ ಹಾಡಲಾಯಿತು. ನೈಸರ್ಗಿಕ ಅರಣ್ಯಗಳು ನಮ್ಮ ದೇಶದ ಅಮೂಲ್ಯ ಸಂಪತ್ತು. ಆದರೆ ಹೆಚ್ಚುತ್ತಿರುವ ಜನಸಂಖ್ಯೆ, ನಗರೀಕರಣ ಮತ್ತು ದೈನಂದಿನ ಅಗತ್ಯಗಳಿಂದಾಗಿ ಕೇವಲ ನೈಸರ್ಗಿಕ ಕಾಡುಗಳ ಮೇಲೆ ಅವಲಂಬಿತರಾಗಿರುವುದು ಸಾಧ್ಯವಿಲ್ಲ. ಇಂಧನಕ್ಕಾಗಿ ಸೌದೆ, ಜಾನುವಾರುಗಳಿಗೆ ಮೇವು, ಮನೆ ನಿರ್ಮಾಣಕ್ಕೆ ಮರದ ದಿಮ್ಮೆಗಳು ಹಾಗೂ ಪರಿಸರ ಸಂರಕ್ಷಣೆಯಂತಹ ಅಗತ್ಯಗಳನ್ನು ಪೂರೈಸಲು ಕಾಡುಗಳ ಮೇಲಿನ ಒತ್ತಡ ನಿರಂತರವಾಗಿ ಹೆಚ್ಚುತ್ತಲೇ ಬಂದಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ರೂಪುಗೊಂಡ ಪರಿಕಲ್ಪನೆಯೇ ಸಾಮಾಜಿಕ ಅರಣ್ಯ ಯೋಜನೆ. ಸಾಮಾಜಿಕ ಅರಣ್ಯ ಎಂದರೆ ನೈಸರ್ಗಿಕ ಕಾಡುಗಳ ಗಡಿಯನ್ನು ಮೀರಿ ಜನರಿರುವ ಪ್ರದೇಶಗಳಲ್ಲೇ ಮರಗಳನ್ನು ಬೆಳೆಸುವ ಪ್ರಕ್ರಿಯೆ. ಅಂದರೆ ಗ್ರಾಮಗಳ ಗೋಮಾಳಗಳು, ರಸ್ತೆ ಬದಿಗಳು, ನದಿ ದಂಡೆಗಳು, ಶಾಲಾ ಕಾಲೇಜುಗಳ ಆವರಣಗಳು, ಸರ್ಕಾರಿ ಜಾಗಗಳು, ನಗರ ಉದ್ಯಾನವನಗಳು, ಕೈಗಾರಿಕಾ ಪ್ರದೇಶಗಳು ಹಾಗೂ ರೈತರ ಕೃಷಿ ಭೂಮಿಯಲ್ಲಿಯೂ ಮರಗಳನ್ನು ಬೆಳೆಸುವುದೇ ಇದರ ಮುಖ್ಯ ಉದ್ದೇಶ. ಇದರಿಂದ ಸ್ಥಳೀಯ ಜನರ ಅಗತ್ಯಗಳನ್ನು ಸ್ಥಳೀಯವಾಗಿಯೇ ಪೂರೈಸುವುದರ ಜೊತೆಗೆ ನೈಸರ್ಗಿಕ ಅರಣ್ಯಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವುದು. ಈ ಪರಿಕಲ್ಪನೆಯ ಪ್ರಮುಖ ತತ್ವವೆಂದರೆ ಜನರಿಂದ ಜನರಿಗಾಗಿ ಜನರೊಂದಿಗೆ ಅರಣ್ಯೀಕರಣ. ಅಂದರೆ ಸರ್ಕಾರ ಮಾತ್ರವಲ್ಲದೆ ರೈತರು, ವಿದ್ಯಾರ್ಥಿಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಸ್ಥಳೀಯ ಸಮುದಾಯಗಳು ಮತ್ತು ನಾಗರಿಕರು ಎಲ್ಲರೂ ಸೇರಿ ಹಸಿರು ಸಂಪತ್ತನ್ನು ನಿರ್ಮಿಸುವುದು. ಸಾಮಾಜಿಕ ಅರಣ್ಯೀಕರಣವು ಕೇವಲ ಮರಗಳನ್ನು ನೆಡುವ ಕಾರ್ಯಕ್ರಮವಲ್ಲ, ಅದು ಪರಿಸರ ಸಂರಕ್ಷಣೆ, ಜೀವ ವೈವಿಧ್ಯ ಉಳಿಸುವಿಕೆ, ಮಣ್ಣಿನ ಸಂರಕ್ಷಣೆ, ಕಾರ್ಬನ್ ಹೀರಿಕೊಳ್ಳುವಿಕೆ, ಹವಾಮಾನ ಬದಲಾವಣೆಯ ಪರಿಣಾಮ ತಗ್ಗಿಸುವಿಕೆ ಹಾಗೂ ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುವ ಸಮಗ್ರ ಅಭಿವೃದ್ಧಿಯ ಕಾರ್ಯಕ್ರಮವಾಗಿದೆ. ಸಾಮಾಜಿಕ ಅರಣ್ಯೀಕರಣವು ಜನರ ಅಗತ್ಯಗಳು, ಭೌಗೋಳಿಕ ಪರಿಸ್ಥಿತಿ ಮತ್ತು ಭೂ ಬಳಕೆಯ ಆಧಾರದ ಮೇಲೆ ಇದನ್ನು ವಿವಿಧ ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ಫಾರಮ್ ಫಾರೆಸ್ಟ್ರಿ ಅಂದರೆ ಫಾರಮ್ ಅರಣ್ಯೀಕರಣ.
ಎನ್ನುವುದು ವೈಯಕ್ತಿಕ ರೈತರು ಮತ್ತು ಸ್ವಂತ ಕೃಷಿ ಜಮೀನುಗಳಲ್ಲಿ ವಾಣಿಜ್ಯ ಅಥವಾ ಗೃಹ ಬಳಕೆಯ ಉದ್ದೇಶಗಳಿಗಾಗಿ ಮರಗಳನ್ನು ಬೆಳೆಸುವ ಪದ್ಧತಿಯಾಗಿದೆ. ಜಮೀನಿನಲ್ಲಿ ತೇಗ, ಹೆಬ್ಬೇವು, ನೀಲಗಿರಿ, ಶ್ರೀಗಂಧದಂಥ ಆರ್ಥಿಕ ಮೌಲ್ಯವಿರುವ ಮರಗಳನ್ನು ನೆಡುತ್ತಾರೆ. ಈ ವಿಧಾನವು ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ರೈತರ ದೀರ್ಘಾವಧಿಯ ಹೆಚ್ಚುವರಿ ಆದಾಯವನ್ನು ತಂದುಕೊಡುವುದಲ್ಲದೆ ಮನೆಗೆ ಬೇಕಾದ ಉರುವಲು, ಮೇವು ಮತ್ತು ಕಟ್ಟಿಗೆಯ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದು ಪ್ರಾದೇಶಿಕವಾಗಿ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಮತ್ತು ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಸುಧಾರಿಸಲು ಸಹಕಾರಿಯಾಗಿದೆ. ಇನ್ನು ಎರಡನೆಯದಾಗಿ ಕೃಷಿ ಅರಣ್ಯ ಪದ್ಧತಿ ಅಂದರೆ ಆಗ್ರೋ ಫಾರೆಸ್ಟ್ರಿ. ಇದು ಒಂದು ಕೃಷಿ ಭೂಮಿಯಲ್ಲಿ ವ್ಯವಸ್ಥಿತವಾಗಿ ಕೃಷಿ ಬೆಳೆಗಳು, ಬಹುವಾರ್ಷಿಕ ಮರಗಳು ಮತ್ತು ಪಶುಸಂಗೋಪನೆಯನ್ನು ಸಂಯೋಜಿಸುವ ಒಂದು ವೈಜ್ಞಾನಿಕ ಹಾಗೂ ಸುಸ್ಥಿರ ಭೂಬಳಕೆಯ ವಿಧಾನವಾಗಿದೆ. ಇಲ್ಲಿ ಮರಗಳು ಮತ್ತು ಕೃಷಿ ಬೆಳೆಗಳ ಪರಸ್ಪರ ಪೂರಕವಾಗಿ ಕಾರ್ಯನಿರ್ವಹಿಸುತ್ತವೆ. ಮರಗಳು ಜಮೀನಿಗೆ ನೆರಳು, ಗಾಳಿ ತಡೆ ಮತ್ತು ಎಲೆ ಗೊಬ್ಬರವನ್ನು ನೀಡಿದರೆ, ಕೃಷಿ ಬೆಳೆಗಳು ತಕ್ಷಣದ ಆದಾಯವನ್ನು ನೀಡುತ್ತದೆ. ಈ ಬಹುಸ್ತರದ ಕೃಷಿ ವಿಧಾನವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು, ಅಂತರ್ಜಲ ಮಟ್ಟವನ್ನು ಸುಧಾರಿಸಲು, ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಲು ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಉಂಟಾಗುವ ಬೆಳೆ ನಷ್ಟದ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಅತ್ಯಂತ ಪ್ರಮುಖ ಮಾರ್ಗವಾಗಿದೆ. ಮೂರನೆಯದಾಗಿ ಸಮುದಾಯ ಅರಣ್ಯೀಕರಣ ಅಂದರೆ ಕಮ್ಯುನಿಟಿ ಫಾರೆಸ್ಟ್ರಿ. ಗ್ರಾಮದ ಗೋಮಾಳಗಳು, ಸಾರ್ವಜನಿಕ ಜಮೀನುಗಳು, ಕೆರೆಗಳ ದಂಡೆಗಳು ಹಾಗೂ ಇತರೆ ಸಮುದಾಯದ ಜಾಗಗಳಲ್ಲಿ ಸ್ಥಳೀಯ ಜನರು ಒಟ್ಟಾಗಿ ಮರಗಳನ್ನು ಬೆಳೆಸುವ ಪದ್ಧತಿಯನ್ನು ಸಮುದಾಯದ ಅರಣ್ಯೀಕರಣ ಎಂದು ಕರೆಯಲಾಗುತ್ತದೆ. ಈ ಮರಗಳಿಂದ ದೊರೆಯುವ ಉರುವಲು, ಮೇವು ಹಾಗೂ ಇತರೆ ಉತ್ಪನ್ನಗಳನ್ನು ಸಮುದಾಯದ ಸದಸ್ಯರು ಬಳಸಿಕೊಳ್ಳುತ್ತಾರೆ. ಈ ವಿಧಾನವು ಜನರಲ್ಲಿ ಸಹಭಾಗಿತ್ವ, ಜವಾಬ್ದಾರಿ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುತ್ತದೆ. ಇನ್ನು ನಾಲ್ಕನೆಯದಾಗಿ ವಿಸ್ತರಣಾ ಅರಣ್ಯೀಕರಣ ಅಂದರೆ ಎಕ್ಸ್ಟೆನ್ಷನ್ ಫಾರೆಸ್ಟ್ರಿ. ನೈಸರ್ಗಿಕ ಅರಣ್ಯಗಳ ಹೊರತಾಗಿ ರಸ್ತೆ ಬದಿಗಳು, ರೈಲ್ವೆ ಹಳಿಗಳು, ಪಕ್ಕ ಕಾಲುವೆಗಳ ದಂಡೆಗಳು, ಸರ್ಕಾರಿ ಖಾಲಿ ಜಾಗಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ಮರಗಳನ್ನು ಬೆಳೆಸುವುದನ್ನು ವಿಸ್ತರಣಾ ಅರಣ್ಯೀಕರಣ ಎಂದು ಕರೆಯಲಾಗುತ್ತದೆ. ಇದರ ಉದ್ದೇಶ ಹಸಿರು ಹೊದಿಕೆಯನ್ನು ಹೆಚ್ಚಿಸುವುದು, ಧೂಳು ಮತ್ತು ಶಬ್ದ ಮಾಲಿನ್ಯವನ್ನು ಕಡಿಮೆ ಮಾಡುವುದು, ಮಣ್ಣಿನ ಸವೆತ ತಡೆಗಟ್ಟುವುದು ಹಾಗೂ ಪರಿಸರವನ್ನು ಸುಂದರಗೊಳಿಸುವುದಾಗಿದೆ. ಇನ್ನು ಐದನೆಯದಾಗಿ ನಗರ ಅರಣ್ಯೀಕರಣ ಅಂದರೆ ಅರ್ಬನ್ ಫಾರೆಸ್ಟ್ರಿ. ನಗರಗಳು ಮತ್ತು ಪಟ್ಟಣಗಳಲ್ಲಿ ಉದ್ಯಾನವನಗಳು, ರಸ್ತೆ ಬದಿಗಳು, ವಸತಿ ಪ್ರದೇಶಗಳು, ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮರಗಳನ್ನು ಬೆಳೆಸುವ ಪದ್ಧತಿಯೇ ನಗರ ಅರಣ್ಯೀಕರಣ. ಇದು ನಗರಗಳಲ್ಲಿ ವಾಯುಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ, ತಾಪಮಾನವನ್ನು ನಿಯಂತ್ರಿಸುತ್ತದೆ, ನೆರಳು ಒದಗಿಸುತ್ತದೆ ಮತ್ತು ಜನರ ಆರೋಗ್ಯ ಹಾಗೂ ಜನಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ನಗರ ಅರಣ್ಯೀಕರಣವು ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಗ್ಗಿಸುವ ಪರಿಣಾಮಕಾರಿ ಸಾಧನವಾಗಿದೆ. ಸಾಮಾಜಿಕ ಅರಣ್ಯೀಕರಣವು ಸರಿಯಾದ ಸ್ಥಳಕ್ಕೆ ಸರಿಯಾದ ಮರವನ್ನು ಆಯ್ಕೆ ಮಾಡುವುದರಲ್ಲಿದೆ. ಆಯ್ಕೆ ಮಾಡಲಾಗಿರುವ ಮರಗಳು ವೇಗವಾಗಿ ಬೆಳೆಯುವ, ಸ್ಥಳೀಯ ಹವಾಮಾನಕ್ಕೆ ಹೊಂದಿಕೊಳ್ಳುವ, ಕಡಿಮೆ ನಿರ್ವಹಣೆಯಲ್ಲಿ ಉತ್ತಮ ಬೆಳವಣಿಗೆ ಹೊಂದುವ ಮತ್ತು ಜನರಿಗೆ ಉರುವಲು, ಮೇವು, ಹಣ್ಣು, ಕಟ್ಟಿಗೆ, ನೆರಳು ಹಾಗೂ ಪರಿಸರದ ಲಾಭಗಳನ್ನು ಒದಗಿಸುವ ಗುಣಗಳನ್ನು ಹೊಂದಿರಬೇಕು. ಈ ಮರಗಳನ್ನು ಅವುಗಳ ಪ್ರಮುಖ ಉಪಯೋಗಗಳ ಆಧಾರದ ಮೇಲೆ 3 ಪ್ರಮುಖ ಗುಂಪುಗಳಾಗಿ ವಿಂಗಡಿಸಬಹುದಾಗಿದೆ. ಮೊದಲನೆಯದಾಗಿ ಬಹು ಉದ್ದೇಶಿತ ಸ್ಥಳೀಯ ಮರಗಳು. ಇವು ಸ್ಥಳೀಯ ಪರಿಸರಕ್ಕೆ ಹೊಂದಿಕೊಂಡಿರುವ ಈ ಮರಗಳು ಒಂದೇ ಸಮಯದಲ್ಲಿ ಅನೇಕ ಪ್ರಯೋಜನಗಳನ್ನು ನೀಡುತ್ತವೆ. ಉದಾಹರಣೆಗೆ, ಬೇವು ಔಷಧೀಯ ಗುಣಗಳಿಂದ ಪ್ರಸಿದ್ಧವಾಗಿದ್ದು ನೆರಳು, ನೈಸರ್ಗಿಕ ಕೀಟನಾಶಕ ಹಾಗೂ ಪರಿಸರ ಸಂರಕ್ಷಣೆಗೆ ಅತ್ಯಂತ ಉಪಯುಕ್ತವಾಗಿದೆ. ಅದೇ ರೀತಿ ಹೆಬ್ಬೇವು ಅತ್ಯಂತ ವೇಗವಾಗಿ ಬೆಳೆಯುವ ಕಾರಣ ಕೃಷಿ ಅರಣ್ಯೀಕರಣದಲ್ಲಿ ರೈತರ ಪ್ರಮುಖ ಆಯ್ಕೆಯಾಗಿದೆ ಹಾಗೂ ಪ್ಲೈವುಡ್ ಮತ್ತು ಮರದ ಕೈಗಾರಿಕೆಗಳಿಗೆ ಹೆಚ್ಚಿನ ಬೇಡಿಕೆ ಹೊಂದಿರುವ ಮರ. ಹೊಂಗೆ ರಸ್ತೆ ಬದಿಗಳು, ಕೆರೆಗಳ ದಂಡೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸೂಕ್ತವಾಗಿದ್ದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರ ಜೊತೆಗೆ ಅದರ ಬೀಜಗಳಿಂದ ಜೈವಿಕ ಇಂಧನವನ್ನು ತಯಾರಿಸಬಹುದಾಗಿದೆ. ಇನ್ನು ಎರಡನೆಯದಾಗಿ ಮೇವು ಮತ್ತು ಉರುವಲು ನೀಡುವ ಮರಗಳು. ಗ್ರಾಮೀಣ ಪ್ರದೇಶಗಳಲ್ಲಿ ಜಾನುವಾರುಗಳಿಗೆ ಮೇವು ಹಾಗೂ ಅಡುಗೆಗೆ ಉರುವಲು ಒದಗಿಸುವ ಮರಗಳು ಅತ್ಯಂತ ಮಹತ್ವವಾಗಿವೆ. ಸುಬಾಬುಲ್ ತನ್ನ ಪ್ರೋಟೀನ್ ಸಮೃದ್ಧ ಎಲೆಗಳಿಂದ ಉತ್ತಮ ಹಸಿರು ಮೇವನ್ನು ಒದಗಿಸುತ್ತದೆ ಮತ್ತು ಬರಗಾಲದಲ್ಲಿಯೂ ವೇಗವಾಗಿ ಬೆಳೆಯುತ್ತದೆ. ಅದೇ ರೀತಿ ನುಗ್ಗೆ ಪೌಷ್ಟಿಕಾಂಶಯುಕ್ತ ಸೊಪ್ಪು ಮತ್ತು ಕಾಯಿಗಳಿಂದ
ಜೊತೆಗೆ ಮನೆ ಮತ್ತು ಸಮುದಾಯದ ಪ್ರದೇಶಗಳಿಗೆ ಉತ್ತಮ ಆಯ್ಕೆಯಾಗಿದೆ. ಅದೇ ರೀತಿ ಅಕೇಶಿಯಾ ಒಣ ಹಾಗೂ ಬಂಜರು ಭೂಮಿಯಲ್ಲೂ ಉತ್ತಮವಾಗಿ ಬೆಳೆಯುತ್ತಿದ್ದು ಗುಣಮಟ್ಟದ ಉರುವಲು ಮತ್ತು ಕಟ್ಟಿಗೆಯನ್ನು ಒದಗಿಸುತ್ತದೆ. ಇನ್ನು ಮೂರನೆಯದಾಗಿ ಹಣ್ಣು ಮತ್ತು ವಾಣಿಜ್ಯ ಮೌಲ್ಯಗಳ ಮರಗಳು. ಸಾಮಾಜಿಕ ಅರಣ್ಯೀಕರಣದಲ್ಲಿ ಆಹಾರದ ಭದ್ರತೆ ಹಾಗೂ ಆರ್ಥಿಕ ಲಾಭವನ್ನು ಹೆಚ್ಚಿಸಲು ಹಣ್ಣಿನ ಮತ್ತು ವಾಣಿಜ್ಯದ ಮೌಲ್ಯದ ಮರಗಳನ್ನು ಬೆಳೆಸಲಾಗುತ್ತದೆ. ಉದಾಹರಣೆಗೆ ಮಾವು, ಹಲಸು, ನೆಲ್ಲಿಕಾಯಿ ಇವು ಜನರಿಗೆ ಪೌಷ್ಟಿಕ ಹಣ್ಣುಗಳು ಒದಗಿಸುವುದರ ಜೊತೆಗೆ ಹೆಚ್ಚುವರಿ ಆದಾಯವನ್ನು ನೀಡುತ್ತದೆ. ತೇಗ ದೀರ್ಘಾವಧಿ ಹೂಡಿಕೆಗೆ ಅತ್ಯುತ್ತಮ ಮರವಾಗಿದ್ದು ಅದರ ಗುಣಮಟ್ಟದ ಕಟ್ಟಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಮೌಲ್ಯವಿದೆ. ಅದೇ ರೀತಿ ನೀಲಗಿರಿಯನ್ನು 1980ರ ದಶಕದಲ್ಲಿ ಕಾಗದದ ಕೈಗಾರಿಕೆ ಹಾಗೂ ಉರುವಲಕ್ಕಾಗಿ ವ್ಯಾಪಕವಾಗಿ ಬೆಳೆಸಲಾಗಿತ್ತು. ಆದರೆ ಕೆಲವು ಪ್ರದೇಶಗಳಲ್ಲಿ ಹೆಚ್ಚಿನ ನೀರಿನ ಅಂಶದ ಬಳಕೆ, ಪರಿಸರದ ಮೇಲಿನ ಉಂಟಾಗುವ ಪರಿಣಾಮಗಳ ಕಾರಣದಿಂದ ಇಂದು ಇದರ ಬಳಕೆಯನ್ನು ಸ್ಥಳೀಯವಾಗಿ ಪರಿಸ್ಥಿತಿಯನ್ನು ಪರಿಗಣಿಸಿ ಮಿತವಾಗಿ ಮತ್ತು ವೈಜ್ಞಾನಿಕವಾಗಿ ಬಳಕೆ ಮಾಡಲಾಗುತ್ತಿದೆ. ಸ್ನೇಹಿತರೆ, ಈ ಭಾಗದಲ್ಲಿ ನಾವು ಸಾಮಾಜಿಕ ಅರಣ್ಯೀಕರಣದ ಪರಿಕಲ್ಪನೆ, ಅದರ ಐತಿಹಾಸಿಕ ಹಿನ್ನೆಲೆ, ವಿವಿಧ ವಿಧಗಳು ಹಾಗೂ ಸಾಮಾಜಿಕ ಅರಣ್ಯೀಕರಣದಲ್ಲಿ ಬಳಸುವ ಪ್ರಮುಖ ಮರಗಳ ಜಾತಿಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ಭಾಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಮುಖ ಸಾಮಾಜಿಕ ಅರಣ್ಯೀಕರಣದ ಕಾರ್ಯಕ್ರಮಗಳು, ಅವುಗಳ ಸಾಧನೆಗಳು ಹಾಗೂ ಸಾಮಾಜಿಕ ಅರಣ್ಯೀಕರಣದ ಸಾಧಕ ಬಾಧಕಗಳ ಬಗ್ಗೆ ವಿವರವಾಗಿ ಚರ್ಚಿಸೋಣ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರಕೃತಿಯ ಅನ್ವೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.